ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೆಟ್ ಫೀಸ್ಟ್. ಇವತ್ತಿನ ವಿಶೇಷ ಏನಪ್ಪಾ ಅಂದರೆ ಕುಟೀರಾ ಡಾಬಾ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಹೊಸ ಹೊಸ ವಿಡಿಯೋಗಳನ್ನ ಎಲ್ರಿಗಿಂತ ಮುಂಚೆ ನೀವು ನೋಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಇದೇ ನೀವೀಗ ನೋಡ್ತಾ ಇದ್ದೀರಲ್ಲ ಕುಟೀರಾ ಡಾಬಾ. ಇದು ಹೆಸರುಘಟ್ಟದಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನೇನು ಮಾಡ್ತಾರೆ, ಹೇಗೆಲ್ಲ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಕಿಚನ್ಗೆ ಎಂಟ್ರಿ ಮಾಡೋಣ. ಫ್ರೆಂಡ್ಸ್, ಈಗ ಫ್ರೈಡ್ ರೈಸ್ ಮಾಡ್ತಾ ಇದ್ರಂತೆ, ಬನ್ನಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇಲ್ಲಿನ ಡಿಶಸ್ಗಳನ್ನು ನಾನು ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು ಫ್ರೆಂಡ್ಸ್. ನನಗಂತೂ ತುಂಬಾನೇ ಇಷ್ಟ ಆಯಿತು. ನೀವೇನಾದರೂ ಈ ಕಡೆ ಬಂದಾಗ ಒಮ್ಮೆ ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಎಗ್ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಗ್ ಫ್ರೈಡ್ ರೈಸ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ. ಡಿಶಸ್ಗಳಿಗೆ ಬೇಕಾಗುವಂಥ ಮಸಾಲ ಪುಡಿಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್. ಈಗ ಬೋಟಿ ಫ್ರೈ ಮಾಡ್ತಾರಂತೆ, ಬನ್ನಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ಬೋಟಿ ಫ್ರೈ ಮಾಡೋದು ನೋಡ್ತಾ ಇದ್ರೆ ನನಗಂತೂ ತಿಂದೇ ಬಿಡೋಣ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್. ಆದ್ರೆ ಏನು ಮಾಡ್ತೀರಾ, ನಾನೇ ವಿಡಿಯೋ ಮಾಡ್ತಾ ಇರೋದು, ಹೇಗೆ ತಿನ್ನಕ್ಕಾಗುತ್ತೆ ಅಲ್ವಾ? ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ಲ ಬೋಟಿ ಫ್ರೈ. ಈಗ ಲೆಮನ್ ಚಿಕನ್ ಮಾಡ್ತಾರಂತೆ ಫ್ರೆಂಡ್ಸ್, ನೋಡೋಣ ಬನ್ನಿ ಯಾವ ರೀತಿ ಮಾಡ್ತಾರೆ ಅಂತ. ನೋಡಿ ಫ್ರೆಂಡ್ಸ್, ಲೆಮನ್ ಚಿಕನ್ ರೆಡಿ. ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಈಗ ಚಿಕನ್ ಮಸಾಲ ಮಾಡ್ತಾರಂತೆ, ಬನ್ನಿ ನೋಡೋಣ ಹೆಂಗ್ ಮಾಡ್ತಾರೆ ಅಂತ. ಫ್ರೆಂಡ್ಸ್, ನೀವೇನಾದರೂ ಡಾಬಾಗೆ ಹೋಗಿ ಒಂದ್ಸರಿ ಟೇಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಡಾಬಾಗೆ ಬಂದರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚಿಕನ್ ಮಸಾಲ ರೆಡಿ ಆಯಿತು ಫ್ರೆಂಡ್ಸ್. ಈಗ ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದಾರೆ ನೋಡಿ. ಬೇಬಿ ಕಾರ್ನ್
ಪೆಪ್ಪರ್ ಡ್ರೈ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಈಗ ಗುಂಟೂರು ಚಿಕನ್ ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಗುಂಟೂರು ಚಿಕನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ ಫ್ರೆಂಡ್ಸ್. ಈಗೇನು ಮಾಡ್ತಾ ಇದ್ದಾರೆ ಅಂದರೆ ಪುದೀನಾ ಚಿಕನ್ ಮಾಡ್ತಾರಂತೆ ಫ್ರೆಂಡ್ಸ್. ನೋಡೋಣ ಯಾವ ರೀತಿ ಮಾಡ್ತಾರೆ ಪುದೀನಾ ಚಿಕನ್. ನೋಡಿ ಫ್ರೆಂಡ್ಸ್, ಯಾವ ರೀತಿ ಗ್ರೀನ್ ಆಗಿದೆ ಪುದೀನಾ ಚಿಕನ್. ನೋಡಿ ಫ್ರೆಂಡ್ಸ್, ಪುದೀನಾ ಚಿಕನ್ ರೆಡಿ. ನೋಡಿ ಫ್ರೆಂಡ್ಸ್, ಇದು ಬಿರಿಯಾನಿ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ರೋಟಿ ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಯಾವ ರೀತಿ ತಟ್ಬಿಟ್ಟು ಕೈಯಲ್ಲಿ ತಟ್ಟಿ ತಟ್ಟಿ ಹೆಂಗೆ ದೊಡ್ಡದು ಮಾಡ್ತಾರೆ, ಹಾಗೆ ಅದನ್ನು ಹಾಬೇನಲ್ಲಿ ಇಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಸುಡ್ತಾ ಇದ್ದಾರೆ ತಂದೂರಿ ರೋಟಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಪಾರ್ಸಲ್ಗಳನ್ನ ನೀಟಾಗಿ ಮಾಡಿಕೊಡ್ತಾರೆ. ಸಿಲ್ವರ್ ಫಾಯಿಲ್ ಬಾಕ್ಸ್ಗಳನ್ನು ಯೂಸ್ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರಾ. ಈಗ ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಫ್ರೆಂಚ್ ಫ್ರೈಸ್ ರೆಡಿ ಆಗೋಯ್ತು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಫ್ರೆಂಡ್ಸ್, ಈಗ ಪನ್ನೀರ್ ಬಟರ್ ಮಸಾಲ ಮಾಡ್ತಾರಂತೆ, ಬನ್ನಿ ನೋಡ್ಕೊಂಬರೋಣ. ಪನ್ನೀರ್ ಬಟರ್ ಮಸಾಲ. ಈ ಥರ ವೆರೈಟಿ ಡಿಶಸ್ನ ಟೇಸ್ಟ್ ಮಾಡಬೇಕಂದ್ರೆ ನೀವು ಬರಬೇಕು ಫ್ರೆಂಡ್ಸ್ ಕುಟೀರಾ ಢಾಬಾಕ್ಕೆ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ಪನ್ನೀರ್ ಬಟರ್ ಮಸಾಲ. ಫ್ರೆಂಡ್ಸ್, ಈಗ ಬೋನ್ಲೆಸ್ ಲೆಮನ್ ಚಿಕನ್ ಮಾಡ್ತಾ ಇದ್ದಾರಂತೆ, ಬನ್ನಿ ನೋಡ್ಕೊಂಬರೋಣ.
ಬೋನ್ಲೆಸ್ ಲೆಮನ್ ಚಿಕನ್ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ಅಲ್ಲ. ಕಬಾಬ್ ಫ್ರೆಂಡ್ಸ್ ಇದು. ಇದು ಚಿಕನ್ ಮಸಾಲಾ ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿ AC ರೂಮ್ ಸಹ ಇದೆ. ಫ್ಯಾಮಿಲಿ ಎಲ್ಲ ಇಲ್ಲಿ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು. ಡಾಬಾನಲ್ಲಿ AC ರೂಮ್ ಇದೆ. ನೋಡಿ ಫ್ರೆಂಡ್ಸ್, AC ರೂಮು. ಇದು ಫ್ಯಾಮಿಲಿಗೋಸ್ಕರನೇ ಮಾಡಿಸಿರೋಂಥದ್ದು AC ರೂಮ್. ಫ್ರೆಂಡ್ಸ್ ಈಗ ಕಬಾಬ್ ಮಾಡ್ತಾ ಇದ್ದಾರಂತೆ, ಬನ್ನಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ಕುಟೀರಾ ಡಾಬಾದ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ ಈಗ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ತಮ್ಮ ಹೆಸರು ರಘು ಅಂತ. ಓಕೆ. ಸೊ ಇದು ಡಾಬಾ ನಡೆಸ್ತಾ ಇದ್ದೀರಲ್ವಾ? ಹೌದು ಸರ್. ಕುಟೀರಾ ಅಲ್ವಾ ನಿಮ್ಮ ಡಾಬಾ? ಕುಟೀರಾ ಡಾಬಾ ಸರ್. ಎಷ್ಟು ವರ್ಷ ಆಯಿತು ಸರ್ ನೀವು ಶುರು ಮಾಡಿ? 7 years ಆಯ್ತು ಸರ್, 7 ವರ್ಷ ಆಯಿತು. ಓಕೆ. ಸೊ ಏನು ಸ್ಪೆಷಲ್ ನಿಮ್ಮ ಡಾಬಾದಲ್ಲಿ? ಸರ್ ಎಲ್ಲ ಐಟಮು ಸ್ಪೆಷಲ್ಲೇ, ಅದರಲ್ಲಿ ಕೆಲವು ಇದು ಕುಟೀರಾ ಸ್ಪೆಷಲ್ ಅಂತ ಬರ್ತೈತೆ, ಅದು ಸ್ಪೆಷಲ್ ಆಗಿರುತ್ತೆ. ಆಮೇಲೆ ಚಿಕನ್ ಕಸ್ತೂರಿ ಚಿಕನ್ ಅಂತ ಬರ್ತೈತೆ, ಅದೊಂದು ಚೆನ್ನಾಗಿರುತ್ತೆ ಸ್ಪೆಷಲ್ ಇಲ್ಲಿ. ಓಕೆ. ಆಮೇಲೆ ಪೆಪ್ಪರ್ ಚಿಕನ್ ಅಂತ ಅದು ಸ್ಪೆಷಲ್, ಅದು ಜಾಸ್ತಿ ಹೋಗೋದು ಅದು. ಆಮೇಲೆ ಕಾಲು ಸೂಪು ಹೋಗುತ್ತೆ, ಆಮೇಲೆ ಮಟನ್ನು. ಆಮೇಲೆ ಯಾವುದೇ ಡಾಬಾದಲ್ಲಿ ದಮ್ ಬಿರಿಯಾನಿ ಮಾಡಲ್ಲ, ಇಲ್ಲಿ ನಮ್ಮ ಡಾಬಾದಲ್ಲಿ ದಮ್ ಬಿರಿಯಾನಿ ಮಾಡ್ತೀವಿ. ಆಮೇಲೆ ದಮ್ ಬಿರಿಯಾನಿ ಖಾಲಿ ಆಯಿತು ಅಂದರೆ ರೆಡಿಮೇಡ್ ಬಿರಿಯಾನಿ ಮಾಡಿಕೊಡಲ್ಲ ನಾವು, ಬಿರಿಯಾನಿ ಖಾಲಿ ಅಂತ ಹೇಳ್ತೀವಿ ಅಷ್ಟೇ. ಅದೊಂದು ಸ್ಪೆಷಲಾಗಿ ಚೆನ್ನಾಗಿ ನಡೀತೈತೆ. ಓಕೆ. ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಸರ್ ಚೆನ್ನಾಗೈತೆ, ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗೈತೆ. ಓಕೆ. ನಾವು 7 ವರ್ಷ ಮಾಡಿದಾಗ ಚಿಕ್ಕದಲ್ಲಿ ಮಾಡಿದ್ದು, ಕಸ್ಟಮರ್ ನಮಗೆ ಜಾಸ್ತಿ ರೆಸ್ಪಾನ್ಸ್ ಮಾಡ್ತಾ ಇದನ್ನು ದೊಡ್ಡದು ಮಾಡ್ಕೊಂಡು ಹೋಗ್ತಾ ಇದ್ವಿ, ಬೆಳೆಸ್ಕೊಂಡು. ಓಕೆ. ಸೊ ಇಲ್ಲಿ ಪಾರ್ಟಿ ಹಾಲ್ ಕೂಡ ಸಿಗುತ್ತೆ? ಹಾಂ ಸರ್, ಪಾರ್ಟಿ ಹಾಲ್ಗಳು ಐತೆ. ಮೇಲ್ಗಡೆ ಒಂದು 30 ಜನ ಒಂದು ಹಾಲ್ ಐತೆ, ಅಲ್ಲೊಂದು ಪ್ರೊಜೆಕ್ಟ್ ಐತೆ. ಇದು ಈ ಮ್ಯಾಚಸ್, IPL, ಕ್ರಿಕೆಟ್, ಕಬಡ್ಡಿ ಮ್ಯಾಚಸ್ ಎಲ್ಲ ಇದೆ ಆಗ್ತೀವಿ. ಅದರಲ್ಲೂ ಒಂದು 50-60 ಜನ ಕುತ್ಕೊಂಡಷ್ಟು ಹಾಲ್ ಐತೆ. ಅದನ್ನು ಯಾರಾದ್ರೂ ಬರ್ತಾರೆ ಪಾರ್ಟಿ ಅದು ಇದೆಲ್ಲ ಕೊಡ್ತೀವಿ. ಅದ್ರಲ್ಲಿ ಯಾವುದೇ ಚಾರ್ಜಸ್ ಮಾಡಲ್ಲ. ಫುಡ್ ಚಾರ್ಜ್ ಏನೈತೆ ಅದು ಮಾತ್ರ ತಗೊಂತೀವಿ ಅಷ್ಟೇ ನಾವು. ಓಕೆ. ಮತ್ತು AC ಹಾಲ್ ಕೂಡ ಇದೆ? AC ಹಾಲ್ ಕೂಡ ಐತೆ, ಅದು ಫ್ಯಾಮಿಲಿಗೆ. ಅದರಲ್ಲಿ ಯಾವುದೇ ಡ್ರಿಂಕ್ಸು, ಸ್ಮೋಕು ಯಾವುದೋ ಅಲೌಡ್ ಇಲ್ಲ ಸರ್, ಅದು ಬರೀ ಫ್ಯಾಮಿಲಿ. ಓಕೆ. ಸೊ AC ಹಾಲ್ಗೆ ಏನು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ? ಏನಿಲ್ಲ ಸರ್, ಒಂದು ಫುಡ್ ಮೇಲೆ 10 ರೂಪಾಯಿ ಜಾಸ್ತಿ ಇರ್ತದೆ. ಓಕೆ, ಸರಿ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ಎಂಡ್. ಬಾಯ್ ಬಾಯ್. ಸಿ ಯು.